ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಏನಪ್ಪ ಅಂತಂದರೆ, ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ, ಸಂಚಿಕೆ ಆರಂಭದಲ್ಲಿ ಭೂಮಿ ಅಜಿತ ನೆನೆಸ್ಕೋತಾ ಇರ್ತಾಳೆ. ಅಜಿತ ಭೂಮಿನ ನೆನೆಸ್ಕೋತಾ ಇರಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಶಾರದಾ ಮನೆಗೆ ಹಳೆ ನೆನಪು ಕೂಡ ಆಗುತ್ತೆ. ದೇವಯಾನಿ ಬಣ್ಣ ಕೂಡ ಬಯಲಾಗುತ್ತೆ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಭೂಮಿ ಅಜಿತ್ ಕೊಟ್ಟಂಥ ಅಲಾರಾಮ್ ಕ್ಲಾಕನ್ನು ಮನೆಯಲ್ಲೇ ಮರೆತುಬಿಟ್ಟು ಹೋಗಿರ್ತಾಳೆ. ಅಯ್ಯೋ ಏನು ಮಾಡೋದಿದು, ಭೂಮಿ ಬೇರೆ ನಾನು ಕೊಟ್ಟಿರೋ ಕ್ಲಾಕನ್ನು ಇಲ್ಲೇ ಮರ್ತೋಗ್ಬಿಟ್ಟಿದ್ದಾಳ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ, ಇಲ್ಲ ಇದು ಹೀಗೆ ಆಗಬಾರ್ದು, ಆದಷ್ಟು ಬೇಗ ಇದನ್ನು ಭೂಮಿಗೆ ತಪ್ಪಿಸ್ಬಿಡ್ಬೇಕು, ಇಲ್ಲ ಅಂದರೆ ಅವಳಿಗೆ ಪನಿಷ್ಮೆಂಟ್ ಆಗುತ್ತೆ, ಮತ್ತೆ ಅವಳು ಕುಂಭಕರ್ಣ ಇದ್ದಂಗೆ ಮಲಗಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಸತ್ಯಣ್ಣನ ಹತ್ರ ಹೋಗ್ತಾರೆ. ಸತ್ಯಣ್ಣ ಹತ್ರ ಹೋಗ್ಬಿಟ್ಟು, ಸತ್ಯಣ್ಣ ಅಂತ ಏನಪ್ಪ ಇದು ಬೆಳಿಗ್ಗೆನೆ ಅಂದ ತಕ್ಷಣ, ಅದು ನಾವು ಭೂಮಿನ ನೋಡೋಕೆ ಹೋಗ್ಬೇಕು ಅಂದ ತಕ್ಷಣ, ಭೂಮಿನ ನೋಡೋಕೆ ಹೋಗ್ಬೇಕಾ, ಅದು ನಿಮ್ಮ ಮಾವನ ಮನೆ, ಭೂಮಿ ಅಂತ ಬಾಗಿಲು ತಟ್ಟಿದ ತಕ್ಷಣ ನಿನ್ಗೆ ಓಡಿ ಬಂದು ಅತಿಥ್ಯ ಸತ್ಕಾರ ಮಾಡ್ತಾರೆ ಅಂದ ತಕ್ಷಣ, ಅಯ್ಯೋ ಸತ್ಯಣ್ಣ ಹೌದಲ್ವಾ, ನನಗೆ ಗೊತ್ತೇ ಇರಲಿಲ್ಲ, ಪೊಲೀಸ್ ಟ್ರೈನಿಂಗು ಅಂತ ನನಗೆ ಗೊತ್ತೇ ಇರಲಿಲ್ಲ, ನಿಮ್ಮಿಂದನೇ ಗೊತ್ತಾಗಿರೋದು ಅಂತ ಹೇಳ್ಬಿಟ್ಟು ಈ ರೀತಿ ಇಬ್ಬರು ಕಿತ್ತಾಡ್ಕೋತಾರೆ. ನೋಡೋ ಜಿತ, ನನಗೆ ಡಿಸ್ಟರ್ಬ್ ಮಾಡಬೇಡ, ಯಾಕೆ ನೀನು ಈ ಭೂಮಿ ನೋಡಬೇಕು, ನಾನೀಗ 1 ಅವರ್ ಮಲಗ್ತೀನಪ್ಪ ಅಂದಾಗ, ಸತ್ಯಣ್ಣ ನಾನು 5 ನಿಮಿಷದಲ್ಲಿ ಡ್ರೆಸ್ ಹಾಕೊಂಡು ರೆಡಿಯಾಗಿ ಬರ್ತೀನಿ, ಸೊ ನೀವು 5 ನಿಮಿಷ ನೀವು ಕೂಡ ರೆಡಿ ಆಗಬೇಕಂದಾಗ, ಅಲ್ಲ ಕಣೋ ಏನೋ ಇದು ಪನಿಷ್ಮೆಂಟು ಅಂತ ಹೇಳ್ತಾರೆ. ಸತ್ಯಣ್ಣ, ಈಗ ನಿನ್ನ ತಂಗಿ ಇದ್ದಾರಲ್ಲ, ನಿನ್ನ ತಂಗಿ ಏನು ನನ್ನ ತಂಗಿ ಮೇಲೆ ಪ್ರೀತಿ ಹೆಚ್ಚಾಗಿದೆಯಾ, ಲವ್ವ ಬಿಟ್ಟಿರೋಕ್ಕಾಗ್ತಾ ಇಲ್ವಾ ಅಂತ ಹೇಳಿ ಕಾಲು ಎಳಿತಾರೆ ಸತ್ಯಣ್ಣ. ಅಯ್ಯೋ ಎಂಥದ್ದಿಲ್ಲ, ನಿನ್ನ ತಂಗಿ ಹೆಂಗಂತ ಗೊತ್ತಲ್ವಾ, ದೊಡ್ಡ ಕುಂಭಕರ್ಣಿ ಏನು ಮಾಡಿದಾಳೆ ಅಂತಂದರೆ, ನೋಡು ಇಲ್ಲಿ ಅಲಾರಾಮ್ ಕ್ಲಾಕನ್ನು ಮನೇಲೇ ಬಿಟ್ಟು ಹೋಗಿದ್ದಾಳೆ, ಅವಳು ಟ್ರೈನಿಂಗಲ್ಲಿ ಹೇಗೆ ಮಾಡ್ತಾಳೆ, ಅದಕ್ಕೆ ಮೊದಲು ಮಲ್ಕೊಂಡ್ಬಿಟ್ರೆ ಮುಗೀತು ಕತೆ, ಅದಕ್ಕೆ ಅವಳು ನೆಬ್ಬಿಸ್ಬೇಕು ಅಂತ ಹೇಳ್ಬಿಟ್ಟು ಅಲಾರಾಮನ್ನು ತಂದು ಕೊಟ್ಟರೆ ಅವಳು ನೋಡಿದ್ರೆ ಮರೆತು ಬಿಟ್ಟು ಹೋಗಿದ್ದಾಳೆ, ಅದನ್ನು ಕೊಟ್ಬರೋಣ ಅಂದ ತಕ್ಷಣ, ಓ ಇದೆ ಇಷ್ಟೇನಾ, ಅಲಾರಾಮ್ಗೋಸ್ಕರ ಅಲ್ಲಿಗೆ ಹೋಗ್ಬೇಕಾ ಅಂತ ಹೇಳ್ತಾರೆ. ಅಂತ ತಕ್ಷಣ, ಸತ್ಯಣ್ಣ ಈಗ ನಿಮ್ಮನ್ನು ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಬನ್ನಿ ಬರಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ ತಕ್ಷಣ, ಆಯಿತು ನಡೆಯಪ್ಪ ಅಂತ ಹೋಗ್ತಾರೆ. ಹೋದ ತಕ್ಷಣ ಅಲ್ಲಿಗೆ ಹೋಗ್ತಾರೆ. ಹೋದ ತಕ್ಷಣ ಅಲ್ಲೊಬ್ಬರು ಪೊಲೀಸ್ ಇರ್ತಾರೆ. ಪೊಲೀಸ್ ಇದ್ದಾಗ, ಸರ್ ಏನು ಸರ್ ಅಂದಾಗ, ನನ್ನ ಹೆಸರು ಅಜಿತ್ ರಾಮನಾರಾಯಣ ಅಂತ. ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಸರ್, ನಾನು ನೋಡಿದ್ದೀನಿ ಸರ್, ನೀವು ದಕ್ಷ ಆಡಳಿತಗಾರರು, ನಿಮ್ಮ ಬಗ್ಗೆ ನಾನು ಕೇಳಿದ್ದೀನಿ, ನಿಷ್ಠಾವಂತ ಅಧಿಕಾರಿ ಅಂತ ಕೇಳಿದ್ದೀನಿ, ನನ್ನ ಮಗನಿಗೆ ಪೊಲೀಸ್ ಅಂತ ಆದರೆ ನೀನು ಅಜಿತ್ ಸಾಹೇಬ್ರ ಥರನೇ ಆಗಬೇಕು ಅಂತ ಹೇಳ್ತಾ ಇರ್ತೀನಿ ಅಂತ ಹೇಳಿದಾಗ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಸರ್ ಹೇಳಿ ಸರ್, ನೀವೇನಿಲ್ಲಿ ನಿಮ್ಮಿಂದ ಏನಾಗಬೇಕು, ಯಾರ್ದಾರು ಕೈದಿ ನೋಡೋಕೆ ಬಂದ್ರಾ ಏನೋ ಅಂತ ಕೇಳ್ತಾರೆ. ಇಲ್ಲ ಇಲ್ಲಿ ಭೂಮಿ ಅಜಿತ್ ಅಂತ ಹೇಳ್ಬಿಟ್ಟು, ಮತ್ತೆ ಇಲ್ಲ ಭೂಮಿ ಅಂತ ಇದ್ದಾರಲ್ವ, ಅವ್ರಿಗೆ ಈ ಒಂದು ವಸ್ತುನ ತಲುಪಿಸ್ಬೇಕಾಗಿತ್ತು ಅಂದಾಗ, ಕೊಡಿ ಸರ್ ನಾನು ಕೊಡ್ತೀನಿ ಅಂತ ಹೇಳಿ ತಗೊಂಡೋಗ್ತಾಳೆ. ಭೂಮಿ ಕುಂಭಕರ್ಣ ಥರ ಮಲಗಿರ್ತಾಳೆ. ಅಲ್ಲಿ ಬಂದು ಪೊಲೀಸರು ಎಬ್ಬಿಸ್ತಾರೆ. ಎದಳಮ್ಮ ಭೂಮಿ ಎದಳು ಅಂದ ತಕ್ಷಣ, ಸಾರಿ ಮೇಡಮ್ ಲೇಟ್ ಆಗೋಗ್ಬಿಡ್ತು, ಅಲಾರಾಮ್ ಇಡೋದೇ ಮರೆತುಬಿಟ್ಟೆ ಅಂತ ಹೇಳ್ತಾಳೆ. ಅಲಾರಾಮ್ ನೀನು ತಂದರೆ ತಾನೇ ಮರೆಯೋಕ್ಕೆ, ತಗೋ ಇಲ್ಲೇ ಇದೆಲ್ಲ ಅಲಾರಾಮ್ ಮನೇಲಿ ಇಟ್ಟು ಬಂದರೆ ಇದಂಗೆ ಇಲ್ಲಿ ಅಲಾರಾಮ್ ಇಡ್ತೀಯ ನೀನು ಅಂತ ಹೇಳಿ ಬೈದು ಕೊಡ್ತಾರೆ. ಅಯ್ಯೋ ಇದನ್ನು ಯಾರು ತಂದು ಕೊಟ್ಟರು, ಮನೇಲಿ ಬಿಟ್ಟು ನಿಮಗೆ ಗೊತ್ತು ಅಂದ ತಕ್ಷಣ, ಅಜಿತ್ ಸಾಹೇಬ್ರು ತಂದು ಕೊಟ್ರು ಅಂದ ತಕ್ಷಣ, ಸಾಹೇಬ್ರು ಬಂದಿದ್ದಾರಾ ಅಂತ ಹೇಳ್ಬಿಟ್ಟು ಭೂಮಿಗೆ ತುಂಬ ಖುಷಿ ಆಗುತ್ತೆ. ಸಾಹೇಬ್ರನ್ನ ನೋಡ್ಬೇಕಂತಾಳೆ. ಬೇಗ ರೆಡಿಯಾಗಿರಿ, ಇವತ್ತು ಫಸ್ಟ್ ಇಂಟ್ರೊಡಕ್ಷನ್ ಇದೆ, ಹಾಗಾಗಿ ಒಂಚೂರು ಲೇಟ್ ಆದರೆ ಏನೋ ಎಕ್ಸ್ಕ್ಯೂಸ್ ಮಾಡ್ತಾರೆ, ತಪ್ಪಿ ನೀವೇನಾದರೂ ಇದೇ ರೀತಿ ಮುಂದುವರೆದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅವರು ಅಂತ ಹೇಳ್ಬಿಟ್ಟು ಬೈತಾರೆ ಮೇಡಮರು. ಬೈದು ಮತ್ತು ಸಾನನ್ನೇ ಎಬ್ಬಿಸ್ತಾರೆ. ಸಾನನ್ಗೆ ಸಾನ ಎದ್ದಳೆ, ಹೆಂಗೆ ಮಲಗಿದೆಯಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಸಾನ ಎಲ್ಲರೂ ಎದ್ದೇಳ್ತಾರೆ. ಹಾಗಾದರೆ ಅಜಿತ್ ಸಾಹೇಬರು ಮತ್ತು ಭೂಮಿನ ಮೀಟ್ ಮಾಡ್ತಾರೆ. ಇಬ್ಬರು ಅಲ್ಲಿ ಮೀಟ್ ಆಗ್ತಾರ ನೋಡಬೇಕು. ಇಲ್ಲಿ ಶಾರದಮ್ಮ ಬೇರೆ ಅಜಿತನ ನೋಡೋಕೆ ಹೂ ಕೊಡ್ತಾ ಇರ್ತಾಳೆ. ಹೂನ ಹೆಂಗಾರ ಮಾಡಿಬಿಟ್ಟು ಭೂಮಿಗೆ ಹೋಗಿ ತಲುಪಿಸ್ಬೇಕು ಅಂತ ಹೇಳ್ತಾಳೆ. ಶಾರದಮ್ಮ ಕಟ್ಟಿರೋ ಹೂನ ಭೂಮಿ ತಲೆಗೆ ಮುಡಿಸ್ತಾರೆ ನಮ್ಮ ಅಜಿತು. ನೋಡೋಣ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.